ಹಲೋ ಫ್ಯಾಮಿಲಿ, ಇವತ್ತು ನಾವು ಮಾಡ್ತಾ ಇದೀವಿ 24 ಗಂಟೆ ಫುಡ್ ಡೆಲಿವರಿ ಇಡೀ ಬ್ಯಾಂಗ್ಳೂರ್ಗೆ. ನನಗೆ ಹೆಲ್ಪ್ ಮಾಡಕ್ ಬಂದಿದ್ದಾರೆ ಪ್ರೊಫೆಷನಲ್ ಝೊಮ್ಯಾಟೊ ಡೆಲಿವರಿ ಬಾಯ್. ಇವ್ರು ನನಗೆ ಹೆಲ್ಪ್ ಮಾಡ್ತಾರೆ ಇಲ್ಲಿ ಇಡೀ ಬೆಂಗಳೂರಿಗೆ ಆರ್ಡರ್ ಕಂಪ್ಲೀಟ್ ಮಾಡೋದಕ್ಕೆ. ಟೈಮ್ ಆಯ್ತು, ಬಾ ನಡಿ ಹೋಗೋಣ. ಬಾ ಬಾ ಬಾ. ಒಬ್ಬ ಝೊಮ್ಯಾಟೊ ಡೆಲಿವರಿ ಬಾಯ್ ಬಿಸಿಲಿರಲಿ ಮಳೆ ಇರಲಿ ಭೂಕಂಪ ಬರಲಿ ಅವ್ನು ಡೆಲಿವರಿ ಮಾಡೇ ಮಾಡ್ತಾನೆ. ಅವ್ರು ಹೊಟ್ಟೆ ಪಾಡೆ ಅದು, ಅವ್ರು ಏನು ಮಾಡೋಕ್ಕಾಗಲ್ಲ. ಅವ್ರು ಕಷ್ಟ ಅನುಭವಿಸೋದು ನಾವು ಅನುಭವಿಸೋಣ ಅಂತ ಈ ಚಾಲೆಂಜ್ ಮಾಡ್ತಾ ಇರೋದು. ಫುಲ್ ಎಂಡ್ ತನಕ ನೋಡಿ. ಲೊಕೇಶನ್ ಬಂದು ಆನ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಆರ್ಡ್ರಿಗೋಸ್ಕರ ಕಾಯ್ತಾ ಇದೀವಿ, ಆದರೆ ಫಸ್ಟ್ ಆರ್ಡ್ರ್ ಬಂದ್ಬಿಡ್ತಾ. ಎಲ್ಲಿ ಎಷ್ಟು ದೂರ ಇದೆ? 54 ಕಿಲೋಮೀಟರ್ ಪಿಕಪ್. ಬರ್ಗರ್ ಇದು ಫೋರಮ್ ಮಾಲ್. ಬರ್ಗರ್ ಕಿಂಗು ಇಲ್ಲ ಫಸ್ಟ್ ಇದು ಒಂದು ಬಂದಿದೆ ಬರ್ಗರ್ ಕಿಂಗು, ಇನ್ನೊಂದು RB ಫುಡ್ ಪಾಯಿಂಟ್. ಭೂಕಂಪ ಬರಲಿ ಸುನಾಮಿ ಬರಲಿ ಫುಡ್ ಡೆಲಿವರಿ ಅಂತೂ ಹಾಗೆ ಆಗುತ್ತೆ. ಇವಾಗ ಬಂದಿದೆ 2 ಆರ್ಡರ್ ಒಟ್ಟಿಗೆ ಬಂದಿದೆ. ಬೇಗ ಬೇಗ ಮಾಡೋಣ. ಫಸ್ಟ್ ಆರ್ಡರ್ ಈಸ್ಕೊಳಕ್ ಹೋಗ್ತಾ ಇದ್ದಾನೆ. RB ಫುಡ್ ಪಾಯಿಂಟ್. ಏನಿದೆ ಅದು? 10 ಪುಲ್ಕ ಮತ್ತೆ ಮುಗಲೈ ಎಗ್ ಮುಗಲೈ. ಫಸ್ಟ್ ಆರ್ಡರ್ದು ಪಿಕಪ್ ನಮ್ಗೆ ಹತ್ರನೇ ಕೊಟ್ಟರು 1 ಕಿಲೋಮೀಟರ್. ಆದ್ರೆ ಸೆಕೆಂಡ್ ಆರ್ಡರ್ದು ಪಿಕಪ್ 2.5 ಕಿಲೋಮೀಟರ್. ಇಲ್ಲಿಂದ 2 ಆರ್ಡರ್ಗೆ ಎಷ್ಟು ರೂಪಾಯಿ ಬರುತ್ತೆ ಅಂತ ಆರ್ಡರ್ ಮಾಡಾದ್ಮೇಲೆ ಹೇಳ್ತೀವಿ. ಒಂದೊಂದು ಆರ್ಡರ್ ಮಾಡ್ತಾನೆ ಹಂಗೆ ಹೇಳ್ತೀವಿ ನಿಮ್ಗೆ. ಬಾ ಎಲ್ಲಿ ಫ್ರಂಟಿಂದ ಹೋಗೋಣ ಬ್ಯಾಕಿಂದ ಹೋಗೋಣ? ಓಕೆ, ಇವಾಗ ನಾವು ಕೊಡ್ತೀವಿ ಅನ್ಕೋ, ಆರ್ಡರ್ ಕ್ಯಾನ್ಸಲ್ ಆಗ್ಬಿಟ್ರೆ ಏನಾಗುತ್ತೆ? ಕ್ಯಾನ್ಸಲ್ ಆದರೆ ಮತ್ತೆ ರಿಟರ್ನ್ ಆಗುತ್ತೆ. ಮತ್ತೆ ಎಲ್ಲಿ ಇಸ್ಕೊಂಡಿದೀವೋ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ನಾವು ಇಸ್ಕೊಂಡಿರ್ತೀವಲ್ಲ, ನಾವೇ ಇಟ್ಕೋಬೇಕಾ ಇಲ್ಲ ಮತ್ತೆ ಹೋಗಿ ರೆಸ್ಟೋರೆಂಟಿಗೆ ಕೊಡ್ಬೇಕು? ರೆಸ್ಟೋರೆಂಟಿಗೆ ಕೊಡ್ಬೇಕಾ? ಆ ಥರ ಬೇರೆ ಆಯ್ತಾ? ಅದೊಂದು 4 ಡಿಜಿಟ್ ID ಕೊಡ್ತಾರೆ. ಅದು ನಮ್ಮ ಹತ್ರ ಮತ್ತೆ ರೆಸ್ಟೋರೆಂಟ್ ಹತ್ರ ಇರುತ್ತೆ. ಆ 4 ಡಿಜಿಟ್ ID ಹೋಗ್ಬಿಟ್ಟು ರೆಸ್ಟೋರೆಂಟ್ ಹತ್ರ ಹೇಳಿದ್ರೆ ಅವನು ಫುಡ್ ತೆಗ್ದು ಕೊಡ್ತಾನೆ. ನಾವು ಆ ಫುಡ್ನ ತೊಗೊಂಡು ಹೋಗ್ಬಿಟ್ಟು ಕೊಡ್ಬೇಕು, ಡೆಲಿವರಿ ಮಾಡಬೇಕು. ಮೇಡಮ್ ಝೊಮ್ಯಾಟೊ 6246 ಥ್ಯಾಂಕ್ ಯು. 1791 ಫಸ್ಟ್ ಆರ್ಡರು. ಫಸ್ಟ್ ಆರ್ಡರ್ ಬಂದು ನಮಗೆ SG ಪ್ಯಾಲೇದಲ್ಲಿ ಕೊಟ್ಟವನೆ. ಅದು ಕೊಟ್ಟಾದ್ಮೇಲೆ ಸೆಕೆಂಡ್ ಆರ್ಡರ್ದು ಲೊಕೇಶನ್ ಗೊತ್ತಾಗುತ್ತೆ. ಬಾ ಫಸ್ಟ್ ಆರ್ಡರ್ ಕೊಟ್ಬಿಟ್ಟು ಬರೋಣ. ಫೈವ್ ಸ್ಟಾರ್ ಕೊಡ್ತಾನೆ ಫಸ್ಟ್ ಆರ್ಡರ್ದು. ಇಲ್ಲ, ಇವಾಗ ಮಲ್ಟಿ ಆರ್ಡರ್ ಅಲ್ಲ ಬಿದ್ದಿರೋದು. ಇವಾಗ ಒಂದು ಆರ್ಡರ್ ಕೊಟ್ಟಿದ್ದೀವಿ, ನೆಕ್ಸ್ಟ್ ಆರ್ಡರ್ ಕೊಟ್ಟಾದ್ಮೇಲೆ ಅಮೌಂಟ್ ತೋರಿಸಿ. ನಾನು ಅವನಿಗೆ ಕೇಳಿದೆ 5 ಸ್ಟಾರ್ ಕೊಡೋಕ್ಕೆ. ಹಿಂಗೆ ತೋರಿಸ್ತಾ, ಯಾರಿಗೆ ಗೊತ್ತು ಕೊಡ್ತಾನೆ ಇಲ್ಲ ಅಂತ. ನಾವು ಫಸ್ಟ್ ಆಫ್ ಆಲ್ ನಾವು ಎಕ್ಸ್ಪೀರಿಯನ್ಸ್ ಮಾಡೋಣ. ಯಾಕಂದರೆ ಲೈಫಲ್ಲಿ ಎಲ್ಲ ಥರದ್ದು ಎಕ್ಸ್ಪೀರಿಯನ್ಸ್ ಆಗಬೇಕು. इधर नीचे कौन सा बिल्डिंग? आपको बिल्डिंग शॉप दिख जाएगा आपको। ಮೇಲಕ್ಕೆ ಹೋಗ್ಬೇಕಾ ಕೊಡೋಕ್ಕೆ? ಅದೊಂದು ಘಾಟ. ಅವನು ಕರಿಯತ್ತಾನೆ, ಅಷ್ಟು ಡಿಫಿಕಲ್ಟ್ ಇದೆ. ನಾವೇ ಮಾಡ್ಕೊಂಡ್ಬಿಟ್ಟು ಮನೆ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಕೊಡಬೇಕು, ಬಿಟ್ಟರೆ ಅವ್ರಿಗೆ ತಿನ್ಸ್ಬಿಡೋಣ. ಆಯ್ತಾ? 5th ಫ್ಲೋರ್ ಹತ್ಬಿಟ್ಟು ಬಂದಿದ್ದೀವಿ ಒಂದು ಡೆಲಿವರಿ ಕೊಡೋಕ್ಕೆ. ಈ ಥರ ಎಲ್ಲ ಹಿಂಸೆ ಕೊಡ್ರೆ ಯಾರು ಬರ್ತಾರೆ? 87 rupees. 87 rupees 2 ಆರ್ಡ್ರಿಗೆ. 87 rupees ಸಿಕ್ಕಿದೆ. ಫಸ್ಟ್ ಕಲೆಕ್ಟ್ ಆಗಿದೆ 87 rupees 2 ಆರ್ಡ್ರಿಗೆ. 2 ಆರ್ಡ್ರ್ ಕೊಟ್ಟಿದ್ದಾಗಿದೆ. ನೆಕ್ಸ್ಟು ಇನ್ನೊಂದು ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ನಿಮಿಷ ಕಾಯ್ಬೇಕು? 3 minutes. 3-4 minutes ಬಂದ್ಬಿಡ್ತು ಆರ್ಡ್ರು. ಬಂದ್ಬಿಡ್ತು. ಬಾ ಎಲ್ಲಿ? ಕೋರ್ಮಂಗ್ಲ 5th ಬ್ಲಾಕು. ಏನು? ಮೇಘನಾ ಫುಡ್ಸ್. ಬಾ ಮೇಘನಾ ಫುಡ್ಸು. 2 ಕಿಲೋಮೀಟರ್ ಇದೆ ಮೇಘನಾ ಫುಡ್ಸು. ಆದರೆ ಟ್ರಾಫಿಕ್ ತುಂಬ ಇರುತ್ತೆ, 100% ಇರುತ್ತೆ. ಯಾಕಂದರೆ ಇವು ಶನಿವಾರ ಟ್ರಾಫಿಕ್ ಇಲ್ಲ ಅಂದರೆ ಬೆಂಗಳೂರು ಹೆಸರೇ ಕೆಟ್ಟೋಗ್ಬಿಡುತ್ತೆ. ಮೇಘನಾ ಹತ್ರ ಇಲ್ಲಿದೆ ಮೇಘನಾ ಫುಡ್ಸ್. ಇಸ್ಕೋ ಬಾ ಹೋಗೋಣ ಅಷ್ಟೇ. ವೆಜ್ ಮಂಚೂರಿಯನ್ ಬಿರಿಯಾನಿ. ಇವಾಗ BTMಗೆ ಒಂದು ಇಲ್ಲಿಂದ ಪಕ್ಕ 4 ಕಿಲೋಮೀಟರ್ ಇರುತ್ತೆ, 4ರಿಂದ 5 ಕಿಲೋಮೀಟ್ರ್. ಡೆಲಿವರಿ ಮಾಡಾದ್ಮೇಲೆ ನೋಡೋಣ ಅದು ಎಷ್ಟು ದುಡ್ಡು ಬಂದಿದೆ ಅಂತ. 5 ಕಿಲೋಮೀಟ್ರಲ್ಲಿ ಪಾರ್ಸಲ್ ಎತ್ಕೊಂಡು ಹೋಗ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ ಹತ್ರ. ಆದರೆ ಸ್ವಲ್ಪ ಟ್ರಾಫಿಕ್ ಇದೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಇದೆ ಇವತ್ತು. ಶನಿವಾರ ಅಂದ್ರೇನೆ ಆ ಥರನೇ ತುಂಬ ಟ್ರಾಫಿಕ್ ಇದೆ ಶನಿವಾರ. ಬ್ಯಾಂಗ್ಳೂರ್ದು ಇನ್ನೊಂದು ಹೆಸರು ಟ್ರಾಫಿಕ್ ಅಂತ ಇಟ್ಬಿಡ್ಬೇಕು. ಜಸ್ಟ್ 3ನೇ ಆರ್ಡರ್ ಕಂಪ್ಲೀಟ್ ಮಾಡಿದ್ರಿ. ಎಷ್ಟು? 49 rupees ಬಂದಿದೆ. ತುಂಬ ಕಡಿಮೆ ಬಂದಿದೆ. 49 rupees. ಟೋಟಲ್ ಎಷ್ಟಾಯಿತು? ಅದು 70 ತಾನೆ? 70 80 140 rupees ಆಗಿದೆ. ಲಾಂಗ್ ಆರ್ಡರ್ ಬಂದಿದೆ.
91 rupees ಲಾಂಗ್ ಆರ್ಡರ್ ಬಂದು. ರೆಸ್ಟೋರೆಂಟ್ ಹೆಸರೇನು? ರೆಸ್ಟೋರೆಂಟ್ ಹೆಸರು ಸಬ್ವೆ. ಅದು ರೋಟಿ ವಾಲಾ. ರೋಟಿ ವಾಲಾ. ಓ ಬೋರ್ಡ್ ಚೇಂಜ್ ಮಾಡ್ಬಿಟ್ಟವನೆ. ಒಳಗಡೆ ಐಡಿ ಏನಿದೆ ಇಲ್ಲ ಅಂತ 6631 6631 ರೆಡಿ ಇದೆ ಝೊಮ್ಯಾಟೊ 6631 ಬಾಯ್ ಕೊಟ್ಟ. ಇವಾಗ ಇದು ಜಯನಗರ್ಗೆ ಹೋಗೋಣ ಇದು ಎತ್ಕೊಂಡು. ಈ ಆರ್ಡ್ರಲ್ಲಿ ಇದೆ ನಮಗೆ ಪನ್ನೀರ್ ಮಸಾಲ ಮತ್ತೆ ಪರೋಟ. ಇದು ನಮಗೆ ತುಂಬಾ ದೂರ ಇದೆ, 8 ಕಿಲೋಮೀಟರ್ ಏನೋ ಇದೆ ಆರ್ಡ್ರು. ಬೇಗೂರು ಫುಲ್ಲು ಬೇಗೂರು, ಆ ಕಡೆ ಬೇಗೂರು, ಚಿಕ್ಕ ಬೇಗೂರು. ಚಿಕ್ಕಬೇಗೂರು ಹತ್ರ. ನಡಿ ಆಗುತ್ತೆ. ಎಷ್ಟು ರೂಪಾಯಿ ಈ ಆರ್ಡ್ರ್ ಇಂದ ಎಷ್ಟು ರೂಪಾಯಿ ಸಿಗುತ್ತೆ ಅಂತ. ಮಳೆ ಬರ್ತಿದೆ ಗಾಯ್ಸ್, ಅದಕ್ಕೆ ಇಲ್ಲೇ ಸೈಡಲ್ಲಿ ಹಾಕೋಬಿಟ್ರಿ ನೋಡಿ. ಎಮರ್ಜೆನ್ಸಿಗೆ ಛತ್ರಿ ಬೇರೆ ತಂದವನೆ, ಒಳ್ಳೇದಾಯ್ತು. ಅವ್ನು ಜಾಕೆಟ್ ತಂದವನೇ, ನಾನು ಛತ್ರಿ ತಂದಿದ್ದೀನಿ. ಆರ್ಡ್ರ್ ಲೊಕೇಶನ್ಗೆ ಬಂದಿದೆ, ಮಳೆ ಬೀಳೋ ಸ್ಟಾರ್ಟ್ ಆಗ್ಬಿಡ್ತು. ಈ ಆರ್ಡ್ರ್ ಕೊಟ್ಬಿಡ್ರಿ. ಆರ್ಡ್ರಿಗೆ ಎಷ್ಟು ರೂಪಾಯಿ ಅಂತ rupees ಬಂದಿದೆ. 9 ಕಿಲೋಮೀಟರ್ 8.5 ಕಿಲೋಮೀಟರು 91 rupees. ಅಷ್ಟೆಷ್ಟು 140 ಪ್ಲಸ್ 91 230 rupees 2 ಅವರಲ್ಲಿ. ಇವಾಗ ಮಳೆ ಬರ್ತಿದೆಯಲ್ಲ, ಮಳೆದು ಚಾರ್ಜ್ ಸಿಗುತ್ತೆ. ಅಂದರೆ 1 ಕಿಲೋಮೀಟರ್ಗೆ ಸಿಗೋದು ನಮಗೆ 10 ರೂಪಾಯಿ. ಇವಾಗ ಮಳೆ ಬರ್ತಿದೆಯಲ್ಲ, 1 ಕಿಲೋಮೀಟರ್ಗೆ ನಮಗೆ 20 ರೂಪಾಯಿ 30 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ. ಇತ್ತು ಇನ್ನೊಂದು ಆರ್ಡ್ರು. ಓ ರೇನುದು 28 25. ಓಕೆ ಟೆಲಿಗ್ರಾಮ್ ಏನದು? ರೆಸ್ಟೋರೆಂಟ್ ನೇಮೇ ಟೆಲಿಗ್ರಾಮ್. ಜೆಪಿನಗರಲ್ಲಿ ಇರೋದು ಟೆಲಿಗ್ರಾಮ್ ರೆಸ್ಟೋರೆಂಟ್ ನೇಮೇ ಟೆಲಿಗ್ರಾಮ್. ಕಾಂಪಿಟಿಷನ್ ಕೊಡೋಕ್ಕೆ ಬಂದ ಇದನ್ನೇ. ಇವನು ಎಲ್ಲ ರೆಡ್ ರೆಸ್ಟೋರೆಂಟು 2 ಸಿಕ್ಕಿದೆ, ಮಲ್ಟಿಪಲ್ ಆರ್ಡರು. ಇದು ಹಿಡ್ಕೊಂಡು ಕುತ್ಕೋತೀನಿ. ಆದರೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತ ರೆಸ್ಟೋರೆಂಟ್ ನೇಮ್ ಎಲ್ಲ ಇಕ್ಬಿಟ್ರೆ ಹೆಂಗೆ? ನಮ್ಮ ಹತ್ರ ಜಸ್ಟ್ ಹಿಂಗೆ ಚಮಕ್ ಕೊಟ್ಬಿಟ್ಟು ಹೋದ, ಮುಂದೆ ಹೋಗಿ ಬಿದ್ದೋಗ್ಬಿಟ್ಟೆ. ಅದೇ ಕರ್ಮ ಅನ್ನೋದು ಬ್ರೋ, ಕರ್ಮ. ಅದೇ ಕರ್ಮ ಅನ್ನೋದು. ಇದು ಯಾವುದೋ IIMB ಏನು ಕಾಲೇಜ? ಇದೇನು ಅಪಾರ್ಟ್ಮೆಂಟಾ? ಗೊತ್ತಿಲ್ಲ. ಅಪಾರ್ಟ್ಮೆಂಟ್ ಏನಿದೆ? ಎಂಟ್ರಿ ಮಾಡ್ಬೇಕು ಎಲ್ಲ ಕಡೆ. ಓಕೆ ನಂಬರ್ 516 IIMB 516. ಒಬ್ಬನಿಗೆ ಅಲ್ಲ ಅಂತ ಅವನೊಬ್ಬ ಹೋಗ್ಬಿಟ್ಟು ಬರ್ತಾನೆ. ನಾನು ಇಲ್ಲೇ ವೇಟ್. ಹುಷಾರು. ಕೊಟ್ಟ. ಎಷ್ಟಾಯ್ತು? ಸಖತ್ತಾಗಿದೆ. ಹತ್ರ 1 ನಿಮಿಷ ತೋರಿಸ್ತೀನಿ. 79 ಬಂತ ಇದಕ್ಕೆ. ಓಕೆ ನೋಡು, ಒಬ್ನೇ ಕಳಿಸ್ತಾ ಅವ್ನು, ಪರವಾಗಿಲ್ಲ. ಆದ್ರೆ ರೋಡ್ ಸಖತ್ತಾಗಿದೆಯಲ್ಲ. ಜಸ್ಟ್ ಇನ್ನೊಂದು ಆರ್ಡರ್ ಬಂತು. ನಟರಾಜ್ ಚೋಲೆ ಭಟೂರೆ ಗೊತ್ತು ತಾನೆ ನಿಮ್ದು? ವಿರಾಟ್ ಕೊಹ್ಲಿ ಫೇವ್ರೇಟ್. ರೆಸ್ಟೋರೆಂಟ್ ಹತ್ರ ಹೋಗ್ಬಿಟ್ಟು ಬೇಗ ಪಿಕಪ್ ಮಾಡೋಣ. ಅಯ್ಯೋ, ನನಗೂ ಇದು ವಿಡಿಯೋ ನಟರಾಜ್ ಚೋಲೆ ಭಟೂರೆ ಪಾಕೆಟ್. ಬೆಳ್ಳಂದೂರ್ಗೆ ಹೋಗ್ಬೇಕಾ ಬ್ರೋ? 3940. ಬಾ ಬೇಗ ಇಸ್ಕೊ ಆರ್ಡ್ರ್ ಹೋಗೋಣ. ರೆಡಿ ಆಗಿದ್ಯಾ? ಇಸ್ಕೊ ಬಿಡು. ಆರ್ಡ್ರ್ ಏನಿದೆ? ರೋಲೆ ಇರುತ್ತೆ. ಪುಟ್ಟು ಕೊಡೋ ಕಾಂಬೋ ಕರಿ ಕಾಂಬೋ. ಕೇರಳದು ಮೀಲ್ಸು ಇಲ್ಲ. ಆರ್ಡರ್ ಪಿಕಪ್ ಮಾಡಾಯ್ತು. ಆರ್ಡರ್ದು ಬೆಳ್ಳಂದೂರ್ಗಿದೆ. ಬೆಳ್ಳಂದೂರ್ಗೆ ಹೋಗ್ಬೇಕು. ಇವಾಗ ನಾವಿರೋದಲ್ಲಿ ಮಡಿವಾಳ ತಾನೆ? ಮಡಿವಾಳನ ಸೆಂಟ್ ಜಾನ್ಸ್? ಮಡಿವಾಳದಲ್ಲಿ ಇದ್ದೀವಿ. ಮಡಿವಾಳದಿಂದ ಇವಾಗ ಬೆಳ್ಳಂದೂರ್ಗೆ ಹೋಗ್ತಾಯಿದ್ದೀವಿ. ಈ ಆರ್ಡ್ರ್ ಕೊಟ್ಟಾದ್ಮೇಲೆ ಏನು ಗೊತ್ತಾ, ಅಂದರೆ ನಾವೊಂದು ಟ್ರೈ ಮಾಡ್ತಾ ಇದ್ದೀವಿ. ಯಾವುದು ಎಷ್ಟಾಗುತ್ತೆ ಒಂದು ದಿನದಲ್ಲಿ. ಝೊಮ್ಯಾಟೊ ರೈಡರು ಎಷ್ಟು ದುಡಿತಾರೆ ನಮ್ಗೆ ಗೊತ್ತಾಗಬೇಕಲ್ಲ. ಮತ್ತು ಅವ್ರದ್ದು ಏನೇನು ಮಾಡ್ತಾರೆ ಎಕ್ಸ್ಪೀರಿಯನ್ಸು. ಮಳೆಯಲ್ಲಿ ಧೂಳು ಹುಳು ಅವಾಗಿಂದ ಕುತ್ಕೊಂಡು ನಮ್ಮ ಬೆನ್ನೆಲ್ಲ ನೋವು ಬಂದುಬಿಟ್ಟಿದೆ. ಅದೆಲ್ಲ ನಮ್ಗೆ ಗೊತ್ತಾಗಬೇಕಲ್ಲ, ಎಕ್ಸ್ಪೀರಿಯನ್ಸ್ ಆಗಬೇಕು ಯಾವ ಥರ ಡೆಲಿವರಿ ಅವರು ಮಾಡ್ತಾರೆ ಅಂತ. ನಾನು ಇವಾಗ ಬೆಳ್ಳಂದೂರ್ಗೆ ಹೋಗ್ತಾಯಿದ್ದೀವಿ. ಓಕೆ,
STV ಲಕ್ಸುರಿ PG ಜೆಂಟ್ಸ್. ಹಲೋ, ಆಯ್ತಾ? ಇವಾಗ ಒಂದು ಆರ್ಡರ್ ಕೊಟ್ಟಿದ್ದೀವಿ. ಈವ್ನಿಂಗಲ್ಲಿ ಇದೆ ಫಸ್ಟ್ ಆರ್ಡರ್. ನೋಡೋಣ ಅಮೌಂಟ್ ಎಷ್ಟು ಬರುತ್ತೆ ತೋರಿಸ್ತೀವಿ. ಎಷ್ಟು ಅಂತ ಗ್ರೇಟ್ ಜಾಬ್, ಡೆಲಿವರಿ ಕಂಪ್ಲೀಟ್, ಟ್ರಿಪ್ ರನ್ನಿಂಗ್ 65 rupees. ಪರವಾಗಿಲ್ಲ, ಕೊಡ್ಬೋದು. ಬೆಳಗ್ಗೆ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಝೊಮ್ಯಾಟೊ ಆರ್ಡರ್ ಮಾಡೋದು. ಇವಾಗ ನೈಟು 9 ಗಂಟೆ ಆಗ್ತಿದೆ. ಒಂದು 7 ಆರ್ಡರ್ ಮಾಡಿದ್ದೀವಿ. ಇನ್ನು 11 ಗಂಟೆ ತನಕ ಆರ್ಡರ್ ಮಾಡ್ತೀವಿ. ಲೈಕ್ ಇನ್ನೂ 2 ಅವರ್ಸ್ ಮಾಡಿಬಿಟ್ಟು ಲೆಕ್ಕ ಹಾಕ್ತೀವಿ ಎಷ್ಟು ಆಗಿದೆ ಅಂತ ಅರ್ನಿಂಗು. ಬಾ, ಇನ್ನೇನು ಇವಾಗ ಆರ್ಡರ್ ಬಂತಾ? ಇನ್ನೂ ಬಂದಿಲ್ಲ. ಇನ್ನೊಂದು ಆರ್ಡ್ರು ಬಂದಿದೆ, ಡೆಲಿವರಿ ಮಾಡಿಬಿಡೋಣ ಬೇಗ. ಆದರೆ ತುಂಬ ಏನು ಗೊತ್ತಾ, ಎಲ್ಲ ಓಕೆ ಇದೆ, ಪೇನ್ ಆಗುತ್ತೆ, ಬ್ಯಾಕ್ ಪೇನ್ ಆಗುತ್ತೆ, ಮತ್ತು ಕುತ್ಕೊಂಡು ಎಲ್ಲ ಬಾಯ್ಲ್ ಆಗಿಬಿಡುತ್ತೆ. ಅರ್ಥ ಮಾಡ್ಕೊ, ತುಂಬ ಕಷ್ಟ ಇದೆ ಬ್ರೋ. ₹25 ಕೊಟ್ಟವ್ರೆ 500 ಮೀಟರ್ಗೆ. ಬಾ 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 ಬಾ. एक मिनट, गेम ऑन फिटनेस, 1 मिनट मैम. हाँ दिख रहे मैम. हाँ बस वही बिल्डिंग आ जाएगी, 4th फ्लोर ऊपर है. हाँ 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 ओके ओके. फ्लैट नंबर मैम. ಲಾಸ್ಟ್ ಆರ್ಡರು ಇದಾದ್ಮೇಲೆ ಲೆಕ್ಕಾಚಾರ ಹಾಕೋಣ, ಎಷ್ಟಾಗುತ್ತೆ, ಎಷ್ಟು ಏನು ದುಡಿದ್ರಿ, ಎಷ್ಟು ನಾವು ಕಷ್ಟಪಟ್ಟಿದ್ದೀವಿ, ಅದಕ್ಕೆ ಸಫಲ ಆಗಿದೆಯಾ ಇಲ್ಲ ಅಂತ. ಎಲ್ಲಿ ಬೀಳ್ತಾಯ್ತಾನೆ? 1 2 3 ಆನ್ ಮಾಡು. ಟೈಮ್ ಆಗ್ತಿದೆ 12 ಗಂಟೆ ನೋಡಿ, ಏನು ಎಡಿಟ್ ಮಾಡಿಲ್ಲ. ನಾವು 3 ಗಂಟೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಟೋಟಲ್ಲು 9 ಅವರ್ ಆಗಿದೆ. 9 ಅವರ್ಗೆ ನಾವು ಮಾಡಿರೋದು 800 rupees ಆಗಿದೆ ಟೋಟಲ್ಲು. ಬೇಕಾದರೆ ನೀವು ತೋರಿಸ್ತೀನಿ ನಿಮಗೆ. 800 rupees ಆಗಿದೆ. ಇವಾಗೇನು ಮನೆಗೆ ಹೋಗ್ತೀವಿ, 800 rupees ನಾವು ಬಿರಿಯಾನಿ ತಿಂತೀವಿ. ಬಾಯ್ ಬಾಯ್. ಮತ್ತೆ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. Life is pathetic. ಥ್ಯಾಂಕ್ ಯು.